ಪ್ರಕರಣದ ಆರೋಪಿ ನಟ ದರ್ಶನ್ ಪಿಸ್ತೂಲ್ ಪರವಾನಗಿ ಅಮಾನತು ಮಾಡಿರುವ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ತನಗೆ ಹಿಂದೆ ಮಂಜೂರು ಮಾಡಿದ್ದ ಪಿಸ್ತೂಲ್ ಲೈಸೆನ್ಸ್ ರದ್ದು ಮಾಡಿದ ಉಪ ಪೊಲೀಸ್ ಆಯುಕ್ತರು ಕ್ರಮ ಪ್ರಶ್ನಿಸಿ ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅರ್ಜಿಯಲ್ಲಿ ಪೊಲೀಸ್ ಆಯುಕ್ತರು ಉಪ ಪೊಲೀಸ್ ಆಯುಕ್ತರನ್ನ ಪ್ರತಿವಾದಿಯಾಗಿ ಮಾಡಿದ್ದಾರೆ. ಇತ್ತ ಡೆವಿಲ್ ಬಳಗಕ್ಕೆ ಮತ್ತೆ ಸುಪ್ರೀಂ ಭಯ ಶುರುವಾಗಿದೆ. ದರ್ಶನ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಪೊಲೀಸರ ಸುಪ್ರೀಂ ನಡೆಬೆನ್ನಲ್ಲೇ ಡೆವಿಲ್ ಬಳಗಕ್ಕೆ ಹೆದರಿಕೆ ಶುರುವಾಗಿದೆ ಎನ್ನಲಾಗಿದೆ. ಮಾರ್ಚ್ನಲ್ಲಿ ಡೆವಿಲ್ ಶೂಟಿಂಗ್ ಪ್ಲಾನ್ ಮಾಡಿದ್ರು ನಿರ್ದೇಶಕ ಪ್ರಕಾಶ್. ದರ್ಶನ್ ಬೇಲ್ ಕ್ಯಾನ್ಸಲ್ಗೆ ಪೊಲೀಸರು ಸುಪ್ರೀಂ ಮೊರೆ ಹೋದ ಬೆನ್ನಲ್ಲೇ ಆದೇಶ ಬರೋ ತನಕ ಶೂಟಿಂಗ್ ಶುರು ಮಾಡದಿರಲು ಪ್ರಕಾಶ್ ಅವರು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಹಾಗಾಗಿ ಡೆವಿಲ್ ಚಿತ್ರದ ಮೇಲೂ ಕಾರ್ಮೋಡಗಳು ಸುಳಿದಾಡತೊಡಗಿವೆ. ಚಿತ್ರದುರ್ಗದ ಯುವಕ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ ಪಿಸ್ತೂಲ್ ಪರವಾನಗಿ ಅಮಾನತು ಮಾಡಿರುವ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ತನಗೆ ಹಿಂದೆ ಮಂಜೂರು ಮಾಡಿದ್ದ ಪಿಸ್ತೂಲ್ ಲೈಸೆನ್ಸ್ ರದ್ದು ಮಾಡಿದ ಉಪ ಪೊಲೀಸ್ ಆಯುಕ್ತರ ಕ್ರಮ ಪ್ರಶ್ನಿಸಿ ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅರ್ಜಿಯಲ್ಲಿ ಪೊಲೀಸ್ ಆಯುಕ್ತರು ಉಪ ಪೊಲೀಸ್ ಆಯುಕ್ತರನ್ನ ಪ್ರತಿವಾದಿಯಾಗಿ ಮಾಡಿದ್ದಾರೆ. ಇತ್ತ ಡೆವಿಲ್ ಬಳಗಕ್ಕೆ ಮತ್ತೆ ಸುಪ್ರೀಂ ಭಯ ಶುರುವಾಗಿದೆ. ದರ್ಶನ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಪೊಲೀಸರ ಸುಪ್ರೀಂ ನಡೆಬೆನ್ನಲ್ಲೇ ಡೆವಿಲ್ ಬಳಗಕ್ಕೆ ಹೆದರಿಕೆ ಶುರುವಾಗಿದೆ ಎನ್ನಲಾಗಿದೆ. ಮಾರ್ಚ್ನಲ್ಲಿ ಡೆವಿಲ್ ಶೂಟಿಂಗ್ ಪ್ಲಾನ್ ಮಾಡಿದ್ರು ನಿರ್ದೇಶಕ ಪ್ರಕಾಶ್. ದರ್ಶನ್ ಬೇಲ್ ಕ್ಯಾನ್ಸಲ್ಗೆ ಪೊಲೀಸರು ಸುಪ್ರೀಂ ಮೊರೆ ಹೋದ ಬೆನ್ನಲ್ಲೇ ಆದೇಶ ಬರೋ ತನಕ ಶೂಟಿಂಗ್ ಶುರು ಮಾಡದಿರಲು ಪ್ರಕಾಶ್ ಅವರು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಹಾಗಾಗಿ ಡೆವಿಲ್ ಚಿತ್ರದ ಮೇಲೂ ಕಾರ್ಮೋಡಗಳು ಸುಳಿದಾಡತೊಡಗಿವೆ.